ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಮಾರ್ಟ್ ಸ್ಪೈ ಕ್ಯಾಮ್ರಾ ಪೆನ್ನನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಯಾವ ರೀತಿ ಬಳಸಬೇಕು ಅಂತ ಪೂರ್ತಿಯಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಬಾಕ್ಸ್ ಓಪನ್ ಮಾಡಿದ ನಂತರ ಒಂದು ಯೂಸರ್ ಗೈಡ್ ಸಿಗುತ್ತೆ. ಯಾವ ರೀತಿ ಬಳಸಬೇಕು, ಎಷ್ಟು ಅವರ್ ಚಾರ್ಜ್ ಆಗಬೇಕು, ಏನೇನೆಲ್ಲ ಅಸೆಸರೀಸ್ ಸಿಗುತ್ತೆ ಇದಕ್ಕೆ ಅಂತ ಪೂರ್ತಿಯಾದ ಮಾಹಿತಿ ಇಲ್ಲಿ ಕೊಟ್ಟಿರ್ತಾರೆ. ಒಂದು ಚೈನಾ ಪ್ರಾಡಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಹೆಲ್ಪ್ಗೋಸ್ಕರ ಏನಾದ್ರು ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ಎಂಕ್ವೈರಿ ಮಾಡಬೇಕು ಅಂದರೆ ಮೊಬೈಲ್ ನಂಬರ್ನ ಕೊಟ್ಟಿರ್ತಾರೆ, ಅದರಲ್ಲಿ ಕಾಲ್ ಮಾಡಿ ನೀವು ತಿಳ್ಕೊಬೋದು. ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿರ್ತಾರೆ, ನೋಡ್ತಿರ್ಬೋದು. ನೆಕ್ಸ್ಟ್ ಒಂದು ಸ್ಮಾರ್ಟ್ ಸ್ಪೈ ಕ್ಯಾಮ್ರಾ ಪೆನ್ನನ್ನು ಕೊಟ್ಟಿರ್ತಾರೆ. ಹಾಗೆ ಮೇಲ್ಭಾಗದಲ್ಲಿ ಒಂದು ಮಲ್ಟಿ ಫಂಕ್ಷನಲ್ ಬಟನ್ನ ಕೊಟ್ಟಿರ್ತಾರೆ, ನೋಡ್ತಿರ್ಬೋದು. ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಜೊತೆಗೆ ಪೆನ್ ಆಪ್ಷನ್ ಸಹ ಕೊಟ್ಟಿರ್ತಾರೆ. ಈ ರೀತಿ ಸ್ಟೈಲಿಶ್ ಲುಕ್ನ ಹೊಂದಿರುತ್ತೆ. ಇದನ್ನು ಪೆನ್ ರೀತಿನೂ ಬಳಸ್ಬೋದು. ಹಾಗೆ ಟ್ವಿಸ್ಟ್ ಮಾಡಿದ್ರೆ ಪೆನ್ ಒಳಗಡೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ರಿಮೂವ್ ಆಪ್ಷನ್ ಕೊಟ್ಟಿರ್ತಾರೆ. ರಿಮೂವ್ ಮಾಡಿದ್ರೆ ನೋಡ್ತಿರ್ಬೋದು, ಒಳಗಡೆ ಒಂದು SD ಕಾರ್ಡ್ ಸ್ಲಾಟ್ ಕೊಟ್ಟಿರ್ತಾರೆ. ಹಾಗೆ ಮಿನಿ USB ಸಾಕೆಟ್ನ ಕೊಟ್ಟಿರ್ತಾರೆ. ಹಾಗೆ ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿರ್ತಾರೆ. ಇದಕ್ಕೆ ಒಂದು ನೀವು ಅಡಾಪ್ಟರ್ನ ಬಳಸ್ಕೊಂಡು ನೀವು ಚಾರ್ಜಿಂಗ್ನ ಹಾಕಬೇಕಾಗುತ್ತೆ. ಲೇಟೆಸ್ಟ್ ಮೊಬೈಲ್ ಅಡಾಪ್ಟರ್ಸ್ನ ಬಳಸಬೇಡಿ, ಹೈ ಕರೆಂಟ್ ರೇಟಿಂಗ್ಸ್ ಹೊಂದಿರುತ್ತೆ. ಸೊ ಹಾಗಾಗಿ ಈ ಸ್ಪೈ ಕ್ಯಾಮ್ರಾ ಪೆನ್ ಹಾಳಾಗೋ ಸಾಧ್ಯತೆ ಇರುತ್ತೆ. 1 amps ಕೆಪಾಸಿಟಿ ಇರುವಂಥ ಅಡಾಪ್ಟರ್ಸ್ನ ಬಳಸಿ. ಈ ಅಡಾಪ್ಟರ್ಸ್ ಮೇಲೇ ಕೊಟ್ಟಿರ್ತಾರೆ ಎಷ್ಟು ಆ್ಯಂಪ್ಸ್ ಕೆಪಾಸಿಟಿ ಇದೆ ಅಂತ. ನೋಡ್ತಿರ್ಬೋದು, ಇಲ್ಲಿ ನಾನು ಬಳಸ್ತಿರೋ ಅಂಥದ್ದು 2 amps. ನೀವು 1 amps ಇರುವಂಥ ಅಡಾಪ್ಟರ್ಸ್ನ ಬಳಸಿ. ನೀವು ನೋಡ್ತಿರ್ಬೋದು ಫ್ರಂಟ್ ಪಾಕೆಟಲ್ಲಿ ಯಾವ ರೀತಿ ಕಾಣುತ್ತೆ ಅಂತ. ರಾಯಲ್ ಲುಕ್ನ ಹೊಂದಿದೆ. ಹಾಗೆ ಒಂದು ಆರ್ಡಿನರಿ ಪೆನ್ ಅನಿಸುತ್ತೆ ಎಲ್ಲರಿಗೂ ನೋಡಿದ ತಕ್ಷಣ. ಬಟ್ ಇದೊಂದು ಹಿಡನ್ ಕ್ಯಾಮ್ರಾ ಇರುವಂತಹ ಪೆನ್ ಆಗಿರುತ್ತೆ. ಸ್ಟಿಂಗ್ ಆಪ್ರೇಷನ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಪಿಕ್ಚರ್ ಕ್ವಾಲಿಟಿ ಹಾಗೆ ಆಡಿಯೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈಗ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ತಾ ಹೋಗ್ತೀನಿ. ಪವರ್ ಆನ್ ಮಾಡಬೇಕು ಅಂದರೆ ಲಾಂಗ್ ಪ್ರೆಸ್ನ ಮಾಡಬೇಕಾಗುತ್ತೆ. ಗ್ರೀನ್ ಕಲರ್ ಲೈಟ್ ಆನ್ ಆಗುತ್ತೆ. ನೆಕ್ಸ್ಟ್ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂದರೆ ಸಿಂಗಲ್ ಟ್ಯಾಪ್ನ ಮಾಡಬೇಕಾಗುತ್ತೆ. ಸೊ ಒಂದು ಸತಿ ಗ್ರೀನ್ ಕಲರ್ ಲೈಟ್ ಬ್ಲಿಂಕ್ ಆಗುತ್ತೆ, ಆಗ ಫೋಟೋ ಕ್ಯಾಪ್ಚರ್ ಆಗಿದೆ ಅಂತ. ಈ ರೀತಿ ನೆಕ್ಸ್ಟ್ ವಾಯ್ಸ್ ರೆಕಾರ್ಡಿಂಗ್ ಮಾಡಬೇಕು ಅಂದರೆ ಡಬಲ್ ಟ್ಯಾಪ್ನ ಮಾಡಬೇಕಾಗುತ್ತೆ. ವಾಯ್ಸ್ ರೆಕಾರ್ಡಿಂಗ್ ಈಗ ನಾನು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಲೋ ಈಗ ನೀವು ವಾಯ್ಸ್ ರೆಕಾರ್ಡ್ನ ಕೇಳಿಸ್ಕೊತಾ ಇರ್ಬೋದು. ನೆಕ್ಸ್ಟ್ ವಿಡಿಯೋ ರೆಕಾರ್ಡಿಂಗ್ನ ಮಾಡಬೇಕು ಅಂದರೆ ಲಾಂಗ್ ಪ್ರೆಸ್ನ ಮಾಡಬೇಕಾಗುತ್ತೆ. 3 seconds ಕಂಟಿನ್ಯೂಸ್ ಆಗಿ ನೀವು ಪ್ರೆಸ್ ಮಾಡಿದ್ರೆ ವಿಡಿಯೋ ರೆಕಾರ್ಡಿಂಗ್ ಆನ್ ಆಗುತ್ತೆ. ನೆಕ್ಸ್ಟ್ ಟರ್ನ್ ಆಫ್ ಮಾಡಬೇಕು ಅಂದರೆ ಲಾಂಗ್ ಪ್ರೆಸ್ನ ಮಾಡಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡಿದಾಗ ರೆಡ್ ಕಲರ್ ಲೈಟ್ ಗ್ಲೋ ಆಗುತ್ತೆ. ಗ್ಲೋ ಆದ ನಂತರ ನೀವು ಮೇಲೆ ಪ್ರೆಸ್ ಮಾಡಿರುವಂಥ ಬಟನ್ನ ರಿಲೀಸ್ ಮಾಡಬೇಕಾಗುತ್ತೆ. ಸೊ ವಿಡಿಯೋ ಸಹ ಸೇವ್ ಆಗುತ್ತೆ, ಜೊತೆಗೆ ಕ್ಯಾಮ್ರಾ ಸಹ ಆಫ್ ಆಗುತ್ತೆ, ಶಟ್ ಡೌನ್ ಆಗುತ್ತೆ. ಸೊ ಈ ರೀತಿ ನೀವು ಈ ಪೆನ್ನನ್ನು ಬಳಸ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸ್ಪೈ ಕ್ಯಾಮ್ರಾ ಪೆನ್ನಲ್ಲಿ ರೆಕಾರ್ಡ್ ಮಾಡಿರುವಂತಹ ವಿಡಿಯೋ, ಆಡಿಯೋ ಹಾಗೆ ಫೋಟೋಸ್ ರಾ ಸ್ಯಾಂಪಲ್ಸ್ನ ಇಲ್ಲಿ ನಿಮಗೆ ಪ್ಲೇ ಮಾಡಿದ್ದೀನಿ. ಪಿಕ್ಚರ್ ಕ್ವಾಲಿಟಿನ ನೀವು ಅನಲೈಸ್ ಮಾಡ್ಬೋದು. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಬರ್ತಿರುವಂಥ ಸೌಂಡ್ ಬಂದು ಆಡಿಯೋ ರೆಕಾರ್ಡಿಂಗಲ್ಲಿ ರೆಕಾರ್ಡ್ ಆಗಿರುವಂಥ ಆಡಿಯೋ ಸ್ಯಾಂಪಲ್ಸ್ ಆಗಿರುತ್ತೆ.